ಹಲೋ ಎಲ್ಲರಿಗೂ ನಮಸ್ಕಾರ. ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಜೈಲಿನಲ್ಲಿದ್ದಾಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೊಬೈಲ್ ಫೋನ್ ಬಳಸಿ ಮಾತನಾಡಿದ್ದಾರೆಂಬ ವಿಡಿಯೋ ಪ್ರಕರಣ ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಸಂಧ್ಯಾ ಪವಿತ್ರಗೆ ಅಪರಿಚಿತರಿಂದ ಬೆದರಿಕೆ ಸಂದೇಶಗಳು ಬರುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ಪ್ರಜ್ವಲ್ ರೇವಣ್ಣ ಅವರಿಂದ ಮೊಬೈಲ್ ಫೋನ್ ವಶಪಡಿಸಿಕೊಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಧ್ಯಾ ಪವಿತ್ರ ಫೇಸ್ಬುಕ್ನಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದರು. ಬಳಿಕ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕ ಕೆಟ್ಟ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಆಡಿಯೋ ಸಂದೇಶಗಳು ಹಾಗೂ ನಿಂದನಾತ್ಮಕ ಮೆಸೇಜ್ಗಳನ್ನು ಕಳಿಸಲಾಗ್ತಾ ಇದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಬೆದರಿಕೆ ಹಾಕುವವರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನು ಬಳಸ್ತಾ ಇದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಈ ಸಂಬಂಧ ಸಂಧ್ಯಾ ಪವಿತ್ರ ನೀಡಿದ ದೂರಿನ ಆಧಾರದ ಮೇಲೆ ದಕ್ಷಿಣ ವಿಭಾಗದ ಸಿಇಎನ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ತಮಗೆ ಬೆದರಿಕೆ ಹಾಕುವವರು ಕುಮಾರಸ್ವಾಮಿ ಅವರ ಹೆಸರನ್ನು ಬಳಸ್ತಾ ಇದ್ರು, ತಾವು ಕುಮಾರಸ್ವಾಮಿ ವಿರುದ್ಧ ಯಾವುದೇ ಪದ ಬಳಸಿಲ್ಲ ಎಂದು ಸಂಧ್ಯಾ ಪವಿತ್ರ ಸ್ಪಷ್ಟಪಡಿಸಿದ್ದಾರೆ. ಜೈಲಿನಲ್ಲಿದ್ದಾಗ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಮಾಡಿದ್ದಾರಾ ಎಂಬ ವಿಡಿಯೋ ಪ್ರಕರಣದ ಬೆನ್ನಲ್ಲೇ ಇದೀಗ ವಿಡಿಯೋ ಹಂಚಿಕೊಂಡಿದ್ದ ಸಂಧ್ಯಾ ಪವಿತ್ರಗೆ ಬೆದರಿಕೆ ಆರೋಪವು ಪೊಲೀಸರ ಮೆಟ್ಟಿಲೇರಿದೆ. ನಮಸ್ತೆ, ಪಿಟಿವಿ ನ್ಯೂಸ್ ಕನ್ನಡ ರಿಪೋರ್ಟರ್ ಮಾತಾಡ್ತಾ ಇರೋದು. ನಮಸ್ತೆ ಹೇಳಮ್ಮ. ಮೇಡಮ್, ಈಗ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೊಬೈಲ್ ವಿಚಾರ ಎಲ್ಲೆಡೆ ವೈರಲ್ ಆಗಿರುವಂತದ್ದು. ಸೊ ಆ ಒಂದು ವಿಡಿಯೋನ ನೀವೇ ಒಂದು ಅರಿಬಿಟ್ಟಿರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಂತ ಕೂಡ ಎಲ್ಲೆಡೆ ವೈರಲ್ ಆಗ್ತಿದೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ ನೀವು? ಏನಮ್ಮ, ಮೆನ್ಸ್ ಬ್ಯಾರಕಲ್ ನನ್ಗೆ ಯಾರು ಗೊತ್ತಿರೋರು ಇದಾರೆ? ಅಕಸ್ಮಾತ್ ಅದನ್ನ ನಾನೇ ಬಿಟ್ಟಿದೀನಿ ಅಂತ ನೇರವಾಗಿ ಹೇಳ್ತೀನಿ. ಭಯ ಪಡುವಂತದ್ದೇನಿದೆ ಅಲ್ವಾ? ಸೊ ಅಲ್ಲಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಹೋಗಿದ್ದಂತ ಸಮಯದಲ್ಲಿ ಅವನ ಹತ್ರ ಮೊಬೈಲ್ ಸಿಕ್ಕಿರುವಂತದ್ದು. ಅಂಡ್ ಅಲ್ಲಿನ ಸಿಬ್ಬಂದಿಗಳೇ ಕೆಲವರು ಯಾರು ವಿಡಿಯೋ ಮಾಡ್ಕೊಂಡಿರ್ತಾರೆ, ಅಲ್ಲಿ ಸಜಾಬಂದಿಗಳು ಅವ್ರು ಕೊಟ್ಟಿರುವಂತದ್ದಾಗಿದೆ ಹೊರತು ಆ ವಿಡಿಯೋ ನನಗ್ ಸಿಕ್ಕಿಲ್ಲ, ನನಗ್ ಗೊತ್ತಿಲ್ಲ. ಯಾವಾಗ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯ್ತು ಆಗ್ಲೇ ನಾನು ಹಾಕಿದಂತದ್ದು. ಈಗ ಪರ್ಟಿಕ್ಯುಲರ್ ನಿಮ್ಮ ಹೆಸರೇ ತಗೊಂತಾ ಇರೋದು, ಇವರೇ ವೈರಲ್ ಮಾಡಿರುವಂತದ್ದು. ಅದ್ರಲ್ಲೂ ಕೂಡ ಶ್ರೀ ಕುಮಾರಸ್ವಾಮಿ ಅವರ ಹೆಸರು ಕೂಡ ಬಳಸಿದ್ದಾರೆ ಅಂತ ಕೂಡ ಎಲ್ಲಾ ಮಾತುಗಳು ಬರ್ತಾ ಇದೆ. ಕಮೆಂಟ್ಗಳು ಕೂಡ ಅದೇ ರೀತಿಯಾಗಿ ಬರ್ತಾ ಇದೆ. ಅದಕ್ಕೂ ಕೂಡ ನೀವು ಸ್ಪಂದನೆ ಕೊಟ್ಟಿರುವಂತದ್ದು. ಏನ್ ಹೇಳ್ತೀರಾ ಈ ವಿಚಾರದ ಬಗ್ಗೆ? ಕುಮಾರಸ್ವಾಮಿ ಅವ್ರ ಹೆಸರು ನಾನು ಎಲ್ಲೂ ಸಹ ತೆಗ್ದಿಲ್ಲ. ಬಟ್ ಕುಮಾರಸ್ವಾಮಿ ಅವ್ರ ಹೆಸರು ನಾನು ತೆಗ್ದಿದ್ದೀನಿ ಅನ್ನೋಂತ ಒಂದು ಕೆಟ್ಟ ಕಮೆಂಟ್ಸ್ ಬಂದಿದೆ. ಸುಮಾರು ಒಂದ್ 25 ಜನ ಮೊದ್ಲು ಇವಳನ್ನ ರೇಪ್ ಮಾಡಿ ಹೋಗ್ಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ, ಈಗ್ಲಾದ್ರೂ ಕಳ್ಸಿದ್ರೆ ಪ್ರಜ್ವಲ್ ರೇವಣ್ಣ ರೇಪ್ ಮಾಡ್ಲಿ ಇವಳನ್ನ ಅಂತ ಹೇಳಿ ಏನ್ ಕಮೆಂಟ್ಸ್ ಹಾಕಿದಾರೆ ಸುಮಾರು ಒಂದ್ 25 ಜನ. ಅವ್ರ ಮೇಲೆ ಆಲ್ರೆಡಿ ಬನಶಂಕರಿ ಸೌತ್ ಸನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಅಮ್ಮ. ಈಗ ಕೈದಿಗಳು ಎಲ್ಲರೂ ರಾಜರೋಷವಾಗಿ ಎಲ್ಲಾ ಕಡೆ ಮಾತಾಡೋದಾಗಿರ್ಬೋದು, ಫೋನ್ ನ ಬಳಸುವಂತದ್ದಾಗಿರ್ಬೋದು, ಈ ತರ ಎಲ್ಲ ಮಾಡ್ತಿರೋದ್ರಿಂದ ಜೈಲಿನ ವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಅನ್ನೋದ್ರ ಬಗ್ಗೆ ನೀವು ಕೂಡ ಈ ಹಿಂದೆ ಕೂಡ ಮಾಧ್ಯಮಗಳಲ್ಲಿ ಮಾತಾಡಿದ್ರಿ. ಈ ಯಾವ ರೀತಿ ಆಗಿದೆ ಅನ್ನೋ ದರ್ಶನ್ ಕೇಸ್ ಅವ್ರ ವಿಚಾರದಲ್ಲಿ ಕೂಡ ಪವಿತ್ರ ಗೌಡ ಅವ್ರ ಬಗ್ಗೆನೂ ಹೇಳಿದ್ರಿ. ಈ ತರ ಎಲ್ಲ ಆಗ್ತಾ ಇದ್ದಾಗ ಏನ್ ಅನ್ಸುತ್ತೆ ನಿಮ್ಗೆ ಜೈಲಿನ ಒಂದು ವ್ಯವಸ್ಥೆಯನ್ನ ನೋಡಿ? ತಪ್ಪು ಮಾಡಿರೋರ್ನ ಎತ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾರೆ ಅಲ್ವಾ? ಬಟ್ ಒಳಗೆ ನಡೀತಾ ಇರುವಂತ ತಪ್ಪನ್ನ ಹೊರಗಡೆ ತರ್ಬೇಕಂದ್ರೆ ನಮ್ಮಂತವ್ರು ಯಾರಾದ್ರೂ ಆರೋಪಿಗಳಾಗಿ ಜೈಲ್ಗೆ ಹೋಗಿ ಹೊರಗಡೆ ಬಂದ್ರೆ ಮಾತ್ರ ಸತ್ಯತೆ ಗೊತ್ತಾಗತ್ತೆ. ಇಲ್ಲ ಅಲ್ಲೇ ಮುಚ್ಚಾಕುವಂತ ಪ್ರಯತ್ನಗಳು ಮಾಡ್ತಾರೆ. ಸೊ ಒಳಗೆ ಇದಕ್ಕಿಂತ ಆಕ್ಚುಲಿ ಅದು ಜೈಲ್ ಅಲ್ಲ, ಅದೊಂದು ಲಾಡ್ಜ್. ಪ್ರತಿ ಒಂದು ಎಲ್ಲವೂ ಸಿಗುವಂತ ಒಂದು ಸ್ಥಳ ಆದ್ರೆ ಹಾಗಾದ್ರೆ ಅದ್ ಹೇಗ್ ಜೈಲ್ ಆಗತ್ತೆ? ಜೈಲು ಅನ್ನುವಂಥದ್ದು ಪರಿವರ್ತನೆ ಜಾಗ ಆಗ್ಬೇಕು, ಮನ ಪರಿವರ್ತನೆ. ತಪ್ಪು ಮಾಡಿ ಹೋಗಿರೋನ್ಗೆ ಅಲ್ಲಿ ಸಿಗ್ದಿರ ಇರುವಂತ ಫೆಸಿಲಿಟೀಸ್ ನೋಡಿ ಅವನು ಸಾಕಪ್ಪ ಜೈಲು, ಇನ್ ಮುಂದೆ ನಾವ್ ಯಾವತ್ತೂ ತಪ್ಪು ಮಾಡ್ಬಾರ್ದು ಅನ್ನುವಂತ ಮನ ಪರಿವರ್ತನೆ ಆಗ್ಬೇಕು. ಬಟ್ ಇಲ್ಲಿ ಈ ಒಂದು ಜೈಲಿನ ವ್ಯವಸ್ಥೆಗಳು ನೋಡ್ತಾ ಇದ್ರೆ ಅಲ್ಲಿನ ಅಧಿಕಾರಿಗಳೇ ಬೇಲಿನೇ ಎದ್ದು ಹೊಲ ಮೇಯೋ ತರ, ಅಲ್ಲಿನ ಸಜ್ಜಾಬಂದಿಗಳು ಅಧಿಕಾರಿಗಳನ್ನು ಹೊಡಿತಾರೆ, ಹಲ್ಲೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಸೊ ಅದ್ ಹೇಗೆ ಜೈಲ್ ಅಂತ, ಹೇಗೆ ಆರೋಪಿಗಳಲ್ಲಿ ಹೋಗಿ ಬುದ್ಧಿ ಕಲಿತಾರೆ ಅನ್ನೋಂಥದ್ದು ಇದ್ ನನಗೆ ಪ್ರಶ್ನೆ ಆಗಿ ಉಳಿದಿದೆ. ಜೈಲ್ಗೆ ಹೋಗ್ತೀರಿ, ಬೇಲ್ ಮಾಡಿಸ್ಕೊಂಡ್ ಬರ್ತೀರಿ. ಒಬ್ಬ ಅತ್ಯಾಚಾರಿಗೂ ಬೇಲ್ ಸಿಗುತ್ತೆ, ಒಬ್ಬ ಕೊಲೆಗಡಕನ್ಗೂ ಬೇಲ್ ಸಿಗುತ್ತೆ, ಎಂತ ಟೆರರಿಸ್ಟ್ಗೂ ಸಹ ಬೇಲ್ ಸಿಗುತ್ತೆ. ಹಾಗಾದ್ರೆ ಬದಲಾವಣೆ ಆಗಿದ್ದೆಲ್ಲಿ? ಆರೋಪಿ ಜೈಲ್ಗೆ ಹೋಗಿ ಬುದ್ಧಿ ಕಲ್ತಿದ್ದೆಲ್ಲಿ? ಹೊರಗಡೆ ಮಾಡೋದಕ್ಕಿಂತ ತಪ್ಪು ಹೆಚ್ಚಾಗಿ ಜೈಲ್ ಒಳಗಡೆ ನಡೀತಾ ಇರುವಂತದ್ದು. ಎಲ್ಲವೂ ಹೊರಗಡೆ ಬರ್ಬೇಕನ್ನೋದೇ ನನ್ನ ಒಂದು ಉದ್ದೇಶ. ಸೊ ನಾನು ಇತ್ತೀಚೆಗೆ ಪರಪ್ ನಗರದ ಜೈಲ್ಗೆ ಹೋಗಿ ಬಂದಿದೆ, ನಿಮ್ಗೆಲ್ಲಾರ್ಗು ಗೊತ್ತಿದೆ. ಸೊ ಹೋಗಿದ್ದಂಥದ್ದು ಅಲ್ಲಿನ ವ್ಯವಸ್ಥೆ ಬಗ್ಗೆ ಖಂಡಿತವಾಗ್ಲೂ ನಾನು ಖಂಡಿಸ್ತೀನಿ, ಬದಲಾವಣೆ ಆಗ್ಬೇಕು. ಎಷ್ಟೋ ರಾಜಕಾರಣಿಗಳು, ಸೆಲೆಬ್ರಿಟೀಸ್, ಹೋರಾಟಗಾರರು ಎಲ್ಲಾರು ಜೈಲ್ಗೆ ಹೋಗಿ ಬಂದಿದಾರಲ್ಲಮ್ಮ. ಎಲ್ಲಾರ್ಗು ಜೈಲಿನ ವ್ಯವಸ್ಥೆ ಗೊತ್ತದೆ, ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡಲ್ಲ? ಬದಲಾವಣೆ ತರಕಾದ್ರೂ ಮಾತಾಡ್ಬೇಕಲ್ವಾ?
ಮೇಡಮ್ ಈಗ ಜೈಲ್ನಲ್ಲಿ ಈಗ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಬಂದ್ರೆ ಈಗ ನಿಮ್ಮ ಹೆಸರೇ ಕೂಡ ಈಗ ಬರ್ತಾ ಇರುವಂತದ್ದು ವಿಡಿಯೋ ವೈರಲ್ ಮಾಡಿರೋದು ನೀವೇ ಅಂತ. ಈಗ ಕೊನೆದಾಗ ಅವ್ರಿಗೆ ಏನ್ ಹೇಳ್ತೀರಾ? ನನ್ನಿಂದ ಆಗಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಬಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೀವೇ ಮಾಡಿರೋದು ಅಂತ ಕೂಡ ಈಗ ಎಲ್ಲಾ ಮಾತುಕತೆ ಆಗ್ತಾ ಇರುವಂತದ್ದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಕೊನೆಯದಾಗಿ ಮಾತಾಡೋದಾದ್ರೆ? ನೋಡಿ, ಜೈಲ್ ಒಳಗೆ ಪ್ರಜ್ವಲ್ ರೇವಣ್ಣ ಫೋನ್ ಅಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾನೋ ಅವ್ರ ಮುಂದೆ ಯಾರಿದಾರೋ ಅವ್ರು ವಿಡಿಯೋ ರೆಕಾರ್ಡ್ ಮಾಡಿರೋಂಥದ್ದು ಅಂಡ್ ರೆಕಾರ್ಡ್ ಮಾಡ್ಕೊಂಡಿರೋಂಥದ್ದು ಸಿಬ್ಬಂದಿಗಳಿಗೆ ಕೊಟ್ಟು ಅದು ವೈರಲ್ ಆಗಿರೋಂಥದ್ದು. ಇನ್ ಕೇಸ್ ಅದು ಸಂಧ್ಯಾನೇ ಮಾಡಿದಾಳೆ ಅಂದ್ರೆ ಆಗ್ಲಿ ಬಿಡಿ, ಅನ್ಕೊಳ್ಳಿ ಬಿಡಿ. ಪೊಲೀಸ್ ತನಿಖೆ ಇನ್ವೆಸ್ಟಿಗೇಷನ್ ನಡೆಯುವಾಗ ಅಕಸ್ಮಾತ್ ನಮ್ದು ಅನ್ನೋದಿದ್ರೆ ಬಂದೇ ಬರುತ್ತಲ್ವಾ ಹೊರಗಡೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಅಂಡ್ ನಾವ್ ಹೇಳೋದು, ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಜೈಲೊಳಗೆ ಇರುವಂತಹ ಅಪರಾಧಿ ಅವನ್ ಕೈಲಿ ಮೊಬೈಲ್ ಇದೆ, ಒಂದು ಸಜಾ ಬಟ್ಟೆ ಹಾಕ್ತಾರೆ. ಆಕ್ಚುಲಿ ವುಮೆನ್ಸ್ ಬ್ಯಾರಕ್ ಅಲ್ಲೂ ಅಷ್ಟೇ ಸಜಾ ಆಗಿರೋರು ವೈಟ್ ಬಟ್ಟೆ ಕಂಪಲ್ಸರಿ ಹಾಕ್ಲೇಬೇಕು. ಬಟ್ ಅಷ್ಟು ಪ್ರಜ್ವಲ್ ರೇವಣ್ಣ ಫ್ರೀ ಆಗಿದ್ದಾನೆ ಅಂದ್ರೆ ಅಲ್ಲಿನ ಜೈಲಿನ ಸಿಬ್ಬಂದಿಗಳದ್ದು ತಪ್ಪಿದೆ, ಜೈಲಿನ ಅಧಿಕಾರಿಗಳದ್ದು ತಪ್ಪಿದೆ, ನಮ್ಮ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಟೋಟಲಿ ಫೇಲ್ಯೂರ್ ಆಗೋಗಿದೆ. ಅದು ಬರೀ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಬರ್ಲಿ ಜೈಲಿನ ಒಂದಲ್ಲ ಒಂದು ವಿಚಾರಗಳು ಸುದ್ದಿ ಆಗ್ತಾನೆ ಇರುತ್ತೆ. ಅಂದ್ರೆ ಈಗ ರಾಜಕಾರಣಿಗಳ ಮಕ್ಕಳಿಗೆ ಒಂದು ತರ ಟ್ರೀಟ್ ಮಾಡ್ತಾರೆ, ಸಾಮಾನ್ಯ ಅವರಿಗೆ ಒಂಥರ ಟ್ರೀಟ್ ಮಾಡ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ? ನೋಡಮ್ಮ, ದುಡ್ಡು ಇರ್ಬೇಕಷ್ಟೇ ಜೈಲೊಳಗೆ ಇರ್ಬೇಕಂದ್ರೆ. ಇಲ್ಲಿ ಹೊರಗಡೆ ಇದ್ದು ನಾವ್ 10 ರೂಪಾಯಿ ಖರ್ಚು ಮಾಡಿದ್ರೆ ಅದಕ್ಕೆ ಡಬಲ್ ತ್ರಿಬಲ್ ಇರ್ಬೇಕು ಜೈಲೊಳಗಡೆ. ಜೈಲಲ್ಲಿ ದುಡ್ಡಿಲ್ಲ ಅಂದ್ರೆ ನಮಗ್ ಮರ್ಯಾದೆ ಇಲ್ಲ. ದುಡ್ಡಿದ್ರೆ ರಾಜನ್ ಮರ್ಯಾದೆ, ದುಡ್ಡಿಲ್ಲ ಅಂದ್ರೆ ಇವ್ರು ಕಾಲ್ ಹೊತ್ಕೊಂಡು ಸಲಾಮ್ ಹೊತ್ಕೊಂಡು ಇವ್ರಿಗೆ ತೊಳ್ಕೊಂಡು ಕೆಲಸ ಮಾಡ್ಕೊಂಡು ಇರ್ಬೇಕು. ಈಗ ಮುಂದಿನ ದಿನಗಳಲ್ಲಿ ಏನ್ ಕ್ರಮ ತಗೊಂತೀರಾ, ಅಥವಾ ನೀವೇನಾದ್ರೂ ಹೇಳದ್ ಬಯಸೋದಾದ್ರೆ ಏನಂತ ಹೇಳ್ತೀರಾ? ನಾನು ಒಂದೇ ಹೇಳೋದು, ಇದು ನಾನಾಗ್ಲಿ ಯಾರೇ ಆಗ್ಲಿ ಜೈಲ್ಗೆ ಹಾಕುವಂತದ್ದು ಮನ ಪರಿವರ್ತನೆ ಆಗ್ಬೇಕು. ನಾವ್ ತಪ್ಪು ಮಾಡಿದಿರೋ ತಪ್ಪು ಮಾಡ್ದಿರೋ ಗೊತ್ತಿಲ್ಲ, ನಿಜವಾಗ್ಲೂ ನಿರಪರಾಧಿಗಳು ಒಳಗಡೆ ಜೈಲಲ್ಲಿದ್ದಾರೆ, ಅಪರಾಧಿಗಳು ರಾಜಾರೋಷವಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಶಿಕ್ಷೆ ಆಗ್ಬೇಕಾಗಿರೋರ್ಗೆ ಶಿಕ್ಷೆ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಶಿಕ್ಷೆ ಅನುಭವಿಸ್ಲಿ ಅಂತ ಹೇಳಿ ಜೈಲ್ಗೆ ಯಾವ ನಿರಪರಾಧಿಗಳನ್ನ ಹಾಕ್ತಾ ಇದಾರೆ ಅವ್ರು ರಾಜಾರೋಷವಾಗಿ ಒಳಗಡೆ ಆರಾಮಾಗಿದ್ದಾರೆ. ಏನು ಅವ್ರಿಗೆ ತಪ್ಪು ಮಾಡಿದಿರಿ ಅನ್ನುವಂತ ಒಂಚೂರು ಸಹ ಮನೋಭಾವನೆ ಇಲ್ಲ ಅವ್ರಿಗೆ. ಸೊ ಬದಲಾವಣೆ ಆಗ್ಬೇಕನ್ನೋದೇ ನನ್ನ ಉದ್ದೇಶ. ಜೈಲಿನ ವ್ಯವಸ್ಥೆ ಬದಲಾವಣೆ ಆಗ್ಬೇಕು, ಅಲ್ಲಿನ ಅಧಿಕಾರಿಗಳು ಬದಲಾವಣೆ ಆಗ್ಬೇಕು. ಕೆಲವೊಂದು ಅಧಿಕಾರಿಗಳು, ಮಹಿಳಾ ಅಧಿಕಾರಿಗಳು ಅಲ್ಲಿರುವಂತಹ ಆರೋಪಿಗಳ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ, ಬೆತ್ತಲೆಯಾಗಿ ಮಾತಾಡ್ತಾರೆ. ಆ ಒಂದು ವಿಡಿಯೋ ಸಹ ಬಂದಿದೆ, ಅದನ್ನು ಕೂಡ ಹಾಕ್ತೀನಿ. ಓಕೆ, ಹಂಗಾದ್ರೆ ಏನ್ ನಡೀತಾ ಇದೆ ಜೈಲೊಳಗೆ? ಲಾಡ್ಜಿ ಅಲ್ವಾ ಅದು? ಒಂದು ಅಧಿಕಾರಿ, ಸ್ಟಾರ್ ಇರುವಂತ ಅಧಿಕಾರಿ, ವುಮನ್ ಅಧಿಕಾರಿ ಒಬ್ಬ ಆರೋಪಿ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾಳೆ, ಬೆತ್ತಲೆ ಆಗಿ ಬಟ್ಟೆ ಬಿಚ್ಚಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಜೈಲಿನ ವ್ಯವಸ್ಥೆ ಎಷ್ಟು ಕೆಟ್ಟದಾಗಿ ನಿಂತಿದೆ. ಈಗ ಜೈಲಿನ ಅಧಿಕಾರಿಗಳಿಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಜೈಲಿನ ಅಧಿಕಾರಿ ನೀವೆಲ್ಲಾನು ಯಾವ್ದನ್ನು ನೀವು ಹುಟ್ಟಿಸ್ಕೊಂಡು ಏನು ಹೇಳ್ತಾ ಇಲ್ಲ, ನೀವು ಕೂಡ ಅಲ್ಲಿ ಹೋಗಿದ್ದೀರಾ, ಹೋಗಿ ಕಣ್ಣಾರೆ ಕಂಡಿರುವಂತ ವಿಚಾರಗಳಿಗೆ ನಮ್ ಜೊತೆಗೆ ಮಾತಾಡ್ತಿರುವಂತದ್ದು ಎಲ್ಲಾ ಮಾಧ್ಯಮಗಳ ಜೊತೆಗೆ. ಸೊ ಏನ್ ಹೇಳ್ತೀರಾ ಅಲ್ಲಿರುವಂತಹ ಅಧಿಕಾರಿಗಳಿಗೆ? ನಾನ್ ಹೇಳೋದು, ಅಧಿಕಾರಿಗಳು ಬದ್ಲಾಗಲ್ಲ, ನಿಜವಾಗ್ಲೂ ಬದ್ಲಾಗಲ್ಲ. ಒಳಗಡೆ ಆ ಟೈಮ್ ಅಲ್ಲಿ ಆಫೀಸರ್ಸ್ ಏನ್ ಇನ್ವೆಸ್ಟಿಗೇಷನ್ ಮಾಡಕ್ ಬರ್ತಾರೆ, ರೈಡ್ ಅಂತ ಬರ್ತಾರೆ, ಆ ಮೂಮೆಂಟ್ ಅಲ್ಲಿ ಮಾತ್ರ ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಅವ್ರು ಹೋಗ್ತಾ ಇದ್ದಂತೆ ಎಂದಿನಂತೆ ಏನ್ ನಡಿಬೇಕೋ ಅದ್ ನಡೆಯುತ್ತೆ. ಬಿಕಾಸ್ ನಾನ್ 3 months ಇದ್ದು ನೋಡಿರೋಂಥದ್ದು, ಯಾರಾದ್ರೂ ಇನ್ವೆಸ್ಟಿಗೇಷನ್ ಬಂದೋಗ, ರೇಡ್ ಆದೋಗ ಯಾವ ತರ ಅಲರ್ಟ್ ಆಗಿರ್ತಾರೆ, ಅವ್ರು ಹೋಗಿದ ತಕ್ಷಣ ಎಷ್ಟು ಆರಾಮಾಗಿರ್ತಾರೆ. ಸೊ ಡೆಫಿನೆಟ್ಲಿ ಜೈಲ್ ಒಳಗೆ ಏನು ಬದಲಾವಣೆ ಆಗಲ್ಲ. ಆಗ್ಬೇಕು ಅಂದ್ರೆ ಪ್ರತಿಯೊಂದು ಬ್ಯಾರಕ್ ಅಲ್ಲಿ, ಪ್ರತಿಯೊಂದು ಸೆಲ್ ಅಲ್ಲೂ CCTV ಕ್ಯಾಮ್ರಾ ನಿರಂತರವಾಗಿ ಆಕ್ಟಿವ್ ಆಗಿರ್ಬೇಕು. ಆ CCTV ಕ್ಯಾಮ್ರಾ ಜೈಲ್ ಒಳಗೆ ಇರುವಂತದ್ದು ಪಾರದರ್ಶಕವಾಗಿ ಜನರು ನೋಡ್ಬೇಕು, ಸಾರ್ವಜನಿಕರು ನೋಡ್ಬೇಕು, ಹೈಕೋರ್ಟ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು, ಪಬ್ಲಿಕ್ಸ್ ಅಲ್ಲಿ ಜೈಲ್ ಈ ತರ ಇದೆ ಒಳಗಡೆ ಅನ್ನುವಂಥದ್ದು ಗೊತ್ತಾಗ್ಬೇಕು. CCTV ಕ್ಯಾಮ್ರಾ ಅನ್ನೋದು ಪಾರದರ್ಶಕ ಆಗ್ಬೇಕು, ಎಲ್ಲಾರು ನೋಡ್ಬೇಕು. ಅದೇ ವಿಚಾರದ ಬಗ್ಗೆ ಮಾತಾಡ್ತಿದ್ರಲ್ಲಿ ಕೊನೆದಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮೊಬೈಲ್ ಕೊಟ್ಟಿರುವಂತದ್ದು, ಇನ್ನು ದರ್ಶನ್ ಅವರ ಕೇಸ್ ಬಂತು ಅಂತ ಅಂದ್ರೆ ಅಲ್ಲಿ ಕೂಡ ಪವಿತ್ರ ಗೌಡರ್ನ ಒಂದು ರಾಜರೋಷವಾಗಿ ಒಂದು ಉತ್ತಮವಾದಂತ ಟ್ರೀಟ್ ಮಾಡ್ತಾ ಇದ್ರು ಅಂತ ಕೂಡ ನೀವು ಹೇಳಿದ್ರಿ. ಸೊ ನಿಮ್ಗೂ ಕೂಡ, ಸಾಮಾನ್ಯರು ಕೂಡ ಅದೇ ರೀತಿಯಾದಂತ ಟ್ರೀಟ್ಮೆಂಟ್ ನಡೀತಿತ್ತ, ಅಥವಾ ನಿಮ್ಗೆ ಯಾವ ತರ ಫೋನ್ ಏನಾದ್ರು ಕೊಟ್ಟಿದ್ರ ಫ್ಯಾಮಿಲಿ ಜೊತೆಗೆ ಮಾತಾಡ್ಲಿಕ್ಕೆ ಏನು ಅನ್ನೋದ್ರ ಬಗ್ಗೆ? ನೋಡಿ, ವುಮನ್ ಬ್ಯಾರಕ್ ಅಲ್ಲಿ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ ಇದೆ, ಒಂದು ಫೋನ್ ಇದೆ, ಟೆಲಿಫೋನ್ ಇದೆ. ಅದು ನಮ್ಗೆ 120 ರೂಪೀಸ್ ರೀಚಾರ್ಜ್ ಇರುವಂತ ಒಂದು ಕಾಯಿನ್ ಬೂತ್ ತರ ಬಯೋಮೆಟ್ರಿಕ್ ಆಗಿದೆ ಈಗ. ಸೊ ನಾವು ವೀಕ್ಲಿ 10 ರೂಪಾಯಿ ಮಾತಾಡ್ಬೋದು ಅಷ್ಟೇ, ಆಯ್ತಾ? ಅದು ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದ್ರೆ ಅಡ್ವೊಕೇಟ್ ನಂಬರ್ಸ್ ಹಾಕಿರುವಂತದ್ದು. ಅದು ಬಿಟ್ರೆ ಮೊಬೈಲ್ ಕೊಡುವಂತದ್ದು ಏನು ವ್ಯವಸ್ಥೆ ಇಲ್ಲ, ಯಾಕಂದ್ರೆ ಮಹಿಳಾ ಬ್ಯಾರಕ್ ಅಲ್ಲಿ ಇರೋದು ಬರೀ 220 ಜನ ಅಷ್ಟೇ. ಬಟ್ ಮೆನ್ಸ್ ಅಲ್ಲಿ ಸಾವಿರಾರು ಜನ, 5,000ಕ್ಕೂ ಹೆಚ್ಚು ಜನ ಇರ್ತಾರೆ. ಡೆಫಿನೆಟ್ಲಿ ಅಲ್ಲಿ ಪ್ರತಿ ಒಬ್ರ ಹತ್ರ ಮೊಬೈಲ್ ಇದ್ದೇ ಇರುತ್ತೆ.
ಆದ್ರೆ ಮಹಿಳಾ ಬ್ಯಾರಕ್ ಅಲ್ಲಿ ಮೊಬೈಲ್ ಇರುವಂತದ್ದು ನಾನ್ ನೋಡಿಲ್ಲ. ಹಾಗಂತ ಪವಿತ್ರ ಗೌಡ ಇಲ್ಲಿ ಬಂದು ಫೋನ್ ಮಾಡಕ್ಕೆ ಬಂದಿರುವಂತದ್ದು ನಾನ್ ನೋಡಿಲ್ಲ. 3 ತಿಂಗಳಲ್ಲಿ ಒಂದ್ 2-3 ಸಲ ಬಂದಿರ್ಬೋದು. ಮೋಸ್ಟ್ಲಿ ಅವಳ ಹತ್ರನು ಇದೆಯೇನೋ, ಅದು ತನಿಖೆ ಮಾಡಿದ್ರೆ ಗೊತ್ತಾಗತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದು Thank ವಿಚಾರದ you, ಬಗ್ಗೆ ನಮ್ ಜೊತೆಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್.